ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಅದೃಷ್ಟದ ವರ್ಷವ, ಈ ವರ್ಷ ಸಮಸ್ಯೆಗಳು ಯಥೇಚ್ಛ ಕಾಡಿಸತಕ್ಕಂಥದ್ದ, ಪಂಚಮ ಶನಿ ಬರತಕ್ಕಂಥ ಗುರುಬಲ ವೃಶ್ಚಿಕ ರಾಶಿಯವರ ಜೀವನವನ್ನು ಬದಲಾವಣೆ ಮಾಡುತ್ತಾ ಅಂಥೇಳಿ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಆದಾಯ, ವ್ಯಯ, ಸುಖ ದುಃಖ, ಲಾಭ ನಷ್ಟ ಯಾವ ರೀತಿ ಇದೆಯಪ್ಪ ಅಂತ ನೋಡೋದಾದರೆ, ಪ್ರಮುಖವಾಗಿ ಆದಾಯ ಇರತಕ್ಕಂಥದ್ದು 11 ಆದಾಯವನ್ನು ಈ ವರ್ಷ ಗಳಿಸುವಂತರಾಗ್ತೀರಾ. ವ್ಯಯ ಅಂದರೆ ಖರ್ಚಾಗತಕ್ಕಂಥದ್ದು 5. ಅಂದರೆ ಖರ್ಚಿಗಿಂತ ಲಾಭ ಜಾಸ್ತಿ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರಂತೂ ನಿಟ್ಟೆಸರು ಬಿಟ್ಬಿಡ್ತಾ ಇದ್ದಾರೆ ಈ ಶಬ್ದವನ್ನು ಕೇಳಿಸ್ಕೊಂಡಿದ ತಕ್ಷಣವೇ. ಯಾಕಂದರೆ ವಿಶ್ವಾಸನಾಮ ಸಂವತ್ಸರ 2025ರಲ್ಲಿ ಹಣಕಾಸಿನ ಸಮಸ್ಯೆಗಳು, ಕೆಲಸದ ಕ್ಷೇತ್ರದ ನಾನಾ ರೀತಿಯ ತೊಂದರೆ, ಅಭಿವೃದ್ಧಿ ವಿಚಾರದಲ್ಲಿ ಅಡೆತಡೆಗಳು, ಜನರೊಂದಿಗೆ ವಿರೋಧ, ಕುಟುಂಬದಲ್ಲಿ ಅಶಾಂತಿ, ಈ ಥರ ನಾನಾ ಸಮಸ್ಯೆಗಳನ್ನು ಕಾಣಿದ್ರಿ. 2026 ವಿಶ್ವಾಸದಿದ್ರಿ ಶುಭ ಆಗತ್ತೆ, ಒಳ್ಳೆಯದಾಗತ್ತೆ, ಅಭಿವೃದ್ಧಿ ಆಗತ್ತೆ ಅಂತ. ಖಂಡಿತ ಜೂನ್ ನಂತರ ಎಲ್ಲ ಅಭಿವೃದ್ಧಿಯನ್ನು, ಎಲ್ಲ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳತಕ್ಕಂಥ ವರ್ಷವಾಗಿರುತ್ತೆ. ನೆಮ್ಮದಿಯ ವರ್ಷವಾಗಿರುತ್ತೆ ಪ್ರಮುಖವಾಗಿ. ಇನ್ನು ಆರೋಗ್ಯ ಅನಾರೋಗ್ಯ ಯಾವ ರೀತಿ ಇದೆ ಈ ವರ್ಷ ಅಂತ ನೋಡೋದಾದರೆ, ಪ್ರಮುಖವಾಗಿ ಆರೋಗ್ಯ ಇರತಕ್ಕಂಥದ್ದು 0, ಅನಾರೋಗ್ಯ ಇರತಕ್ಕಂಥದ್ದು 4. ಅಂದರೆ ಆರೋಗ್ಯದ ಸಮಸ್ಯೆಗಳು, ಒತ್ತಡ, ಮಾನಸಿಕ ಚಿಂತೆ ಈ ವರ್ಷ ವೃಶ್ಚಿಕ ರಾಶಿಯವ್ರನ್ನ ಬಾಧಿಸುತ್ತೆ. ಹಣಕಾಸಿನ ವಿಚಾರವಾಗಿ ಏನೋ ಪ್ಲಸ್ಸಿಗೆ ಬಂದುಬಿಟ್ರಿ, ಲಾಭವನ್ನು ಪಡೆದುಕೊಂಡ್ರಿ, ಆದರೆ ಆರೋಗ್ಯದ ವಿಚಾರ ನಿಮ್ಮನ್ನು ಬಾಧಿಸುವಂತವಾಗತ್ತೆ, ಯಥೇಚ್ಛವಾಗಿ ಸಮಸ್ಯೆಯನ್ನು ಕೊಡತಕ್ಕಂಥದ್ದಾಗತ್ತೆ. ಸೊ ಹಾಗಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಹರಿಸತಕ್ಕಂಥದ್ದು ವೃಶ್ಚಿಕ ರಾಶಿಯವರು. ಇನ್ನು ಸುಖ ದುಃಖ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಸುಖ ಇರತಕ್ಕಂಥದ್ದು 6, ದುಃಖ ಇರತಕ್ಕಂಥದ್ದು 3. ಅಂದರೆ ದುಃಖಕ್ಕಿಂತ ಸುಖವನ್ನು ಜಾಸ್ತಿ ಕಾಣುವಂತರಾಗ್ತಾರೆ ಈ ವರ್ಷ. ನಂತರ ಈ ವರ್ಷ ಅದೃಷ್ಟ ಸಹಿತ ಜಾಕ್ಪಾಟ್ ವರ್ಷ ವೃಶ್ಚಿಕ ರಾಶಿಯವರಿಗೆ. ಆದರೆ ತಿಳಿದಿರಲಿ, ವರ್ಷ ಅಂದರೆ ಈ ಪರಭಾವನ ಸಂವತ್ಸರ ಪ್ರಾರಂಭ ಆಗತಕ್ಕಂಥ ಮಾರ್ಚ್ನಿಂದ ಜೂನ್ 6ನೇ ತಾರೀಕುವರೆಗೂ ಸ್ವಲ್ಪ ಸಂಕಷ್ಟವನ್ನು ಎದುರಿಸುವಂತರಾಗ್ತದೆ. ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಅಡೆತಡೆಗಳು, ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಲಾಭ ನೋಡೋಕ್ಕಾಗ್ತಾ ಇಲ್ಲ ಅಂತ ಮನಸ್ಸಿನಲ್ಲಿ ಸ್ವಲ್ಪ ದುಃಖ, ಮನೆಯಲ್ಲಿ ಅಶಾಂತಿ, ಕುಟುಂಬದಲ್ಲೇ ಭಿನ್ನಾಭಿಪ್ರಾಯಗಳು, ವಾದ ವಿವಾದದಿಂದ ಮನಃಶಾಂತಿ ಹಾಳಾಗತಕ್ಕಂಥ ಸಂದರ್ಭ, ಜನರೊಂದಿಗೆ ಒಂಥರ ಕಸಿಬಿಸಿ ಆಗತಕ್ಕಂಥ, ಮುಜುಗರಕ್ಕೊಳಗಾಗತಕ್ಕಂಥ ಸಂದರ್ಭಗಳು ಸೃಷ್ಟಿಯಾಗತಕ್ಕಂಥದ್ದು, ಈ ಥರ ನಾನಾ ಸಮಸ್ಯೆಗಳನ್ನು ಎದುರಿಸುವಂತಾಗತ್ತೆ. ಅಂದರೆ ಸ್ಟಾರ್ಟಿಂಗ್ ಆಗತಕ್ಕಂಥ ಈ 3-4 ತಿಂಗಳ ಸಮಸ್ಯೆಗಳು ವರ್ಷದ ಪೂರ್ತಿ ಹೀಗೆ ಇರುತ್ತಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಯಾವಾಗ ಜೂನ್ ಗುರು ನಿಮಗೆ ಮಿಥುನದಿಂದ ಕಟಕ ರಾಶಿಗೆ ಬರ್ತಾರೋ ಆವಾಗ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಪ್ರಾರಂಭವಾಗುತ್ತೆ. ಹಣಕಾಸಿನ ನೆರವು ತುಂಬ ಚೆನ್ನಾಗಿ ಆಗತಕ್ಕಂಥದ್ದು. ಹೊಸ ವ್ಯಾಪಾರ ವ್ಯವಹಾರ ಉದ್ಯೋಗವನ್ನು ಪ್ರಾರಂಭಿಸಬೇಕು ಅಂತಿದ್ದವರಿಗೆ ಶುಭದ ವರ್ಷ ಆ ಸಮಯ. ಅಂದರೆ ಶುಭದ ತಿಂಗಳು ಆಗಿರುತ್ತೆ ಈ ವರ್ಷದಲ್ಲಿ. ಒಳ್ಳೆ ಲಾಭವನ್ನು ನೋಡುವಂತರಾಗ್ತೀರಾ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡುವಂತರಾಗ್ತೀರಾ, ಹಾಗೂ ಕೆಲಸದ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತರಾಗ್ತೀರಾ. ಯಾರು ಸರ್ಕಾರದ ವಿಚಾರದ ಅಪೇಕ್ಷೆ ಇಟ್ಕೊಂಡಿದ್ದೀರಾ, ಕೆಲಸದಲ್ಲಿ ಪರ್ಮನೆಂಟ್ ಆಗತಕ್ಕಂಥದ್ದಾಗಿರ್ಬೋದು, ಒಂದೊಳ್ಳೆ ಸಬ್ಸಿಡಿ ಸಿಗತಕ್ಕಂಥದ್ದು, ಸರ್ಕಾರದ ಸಹಾಯ ನೆರವು, ಈ ಥರದ್ದು ಯಾವುದೇ ಅಪೇಕ್ಷೆಗಳಿದ್ರು ಕೂಡ ಆ ಎಲ್ಲ ಕೆಲಸ ಕಾರ್ಯಗಳು ಈಡೇರತಕ್ಕಂಥ ವರ್ಷವಾಗಿರುತ್ತೆ. ಜನರೊಂದಿಗೆ ಆಗಿರತಕ್ಕಂಥ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ, ಶತ್ರುವಿನ ನಾಶವಾಗತಕ್ಕಂಥದ್ದು. ವೃಶ್ಚಿಕ ರಾಶಿಯಲ್ಲಿರತಕ್ಕಂಥವ್ರು ಯಾರು ಮದುವೆ ಆಗ್ತಾ ಇಲ್ಲ, ಮದುವೆಗೆ ಅಡೆತಡೆಗಳು ತುಂಬ ಚೆನ್ನಾಗಿ ಬಾಧಿಸ್ತಾ ಇದೆ, ಆಗ್ತಾನೇ ಇಲ್ಲ, ಶುಭವನ್ನೇ ನೋಡೋಕ್ಕಾಗ್ತಾ ಇಲ್ಲ ಅಂತಿದ್ದವ್ರಿಗೂ ಕೂಡ ಯಾವುದೇ ರೀತಿಯ ಬೇಜಾರು ಮನಸ್ತಾಪಗಳು ಬೇಡ, ಆ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಆದಷ್ಟು ಗುರುವಿನ ಅನುಗ್ರಹದಿಂದ, ನಿಮ್ಮ ಕುಲದೇವರ ಅನುಗ್ರಹದಿಂದ ಕಲ್ಯಾಣ ಕೂಡಿ ಬರುತ್ತೆ, ಮದುವೆ ಸೆಟ್ ಆಗತಕ್ಕಂಥದ್ದು ಅಂತ. ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಒಳ್ಳೆ ಲಾಭವನ್ನು, ಕೀರ್ತಿ ನೋಡುವಂತರಾಗ್ತಾರೆ. ಇನ್ನು ಪಂಚಮ ಶನಿ ಅಗೇನ್ ಸ್ವಲ್ಪ ಮಟ್ಟಿಗೆ ನೆಗೆಟಿವಿಟಿ, ಕೆಟ್ಟ ಫಲವನ್ನು ಕೊಡತಕ್ಕಂಥದ್ದು. ಅಂದರೆ ಪರೀಕ್ಷೆ ಕೊಡ್ತಾನೆ ತುಂಬ ಶನೈಶ್ವರ ನಿಮಗೆ. ತುಂಬ ಚೆನ್ನಾಗಿ ಮೋಸ ಹೋಗತಕ್ಕಂಥವ್ರು ಆಗ್ತಿರೋ ವೃಶ್ಚಿಕ ರಾಶಿಯವರು ಈ ವರ್ಷ. ಅತಿಯಾದ ನಂಬಿಕೆ, ನಿಮ್ಮ ಅತಿಯಾದ ನಂಬಿಕೆಯೇ ನಿಮಗೆ ಮುಳುವಾಗತಕ್ಕಂಥದ್ದು.
ಎಲ್ಲ ಗೊತ್ತಿರುತ್ತೆ, ಒಳ್ಳೆ ಜ್ಞಾನವಂತರಾಗಿರ್ತೀರ, ವಿದ್ಯಾವಂತರಾಗಿರ್ತೀರ, 100 ಜನಕ್ಕೆ ಬುದ್ಧಿ ಹೇಳುವಂತರಾಗಿರ್ತೀರ. ಆದರೆ ನಿಮ್ಮ ಬುದ್ಧಿಗೆ ಕೆಲಸವನ್ನು ಕೊಟ್ಟಿಲ್ಲದೆ ಸಮಸ್ಯೆಗೆ ಸಿಕ್ಕಾಕೊಂಡಿರ್ತೀರಿ. ಈ ದೊಡ್ಡ ತಪ್ಪನ್ನೇ ಈ ವರ್ಷ ಖಂಡಿತ ನೀವು ಮಾಡ್ತೀರ. ಅಬ್ಸರ್ವ್ ಮಾಡಿ. ನಂಬಿಕೆ ಇರಲಿ, ಅತಿಯಾದ ನಂಬಿಕೆ ಬೇಡ. ಯಾರನ್ನೂ ಕೂಡ ಅಷ್ಟು ನಂಬಿಕೆಯನ್ನು ಇಟ್ಕೊಳ್ಬೇಡಿ. ಖಂಡಿತ ಆ ನಂಬಿಕೆಯನ್ನು ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ಜನರಿದ್ದಾರೆ ಜಾಸ್ತಿ. ನಾನು ಹೇಳ್ತೀನಿ, ಆ ವ್ಯಕ್ತಿನ ನಂಬಿ ಟ್ರಸ್ಟ್. ಯಾವ ವ್ಯಕ್ತಿಯೊಂದಿಗೆ ಉತ್ತಮ ಸಂಬಂಧವನ್ನು ವೃದ್ಧಿ ಮಾಡ್ಕೊಳ್ಬೇಕು ಅಂತಿರ್ತೀರೋ ಮೊದಲು ಬೇಕಾಗಿರತಕ್ಕಂಥದ್ದು ನಂಬಿಕೆ. ಆದರೆ ಅಮೃತವು ಯಥೇಚ್ಛವಾಗಾದರೆ ಅದು ವಿಷವಾಗಿ ಪರಿವರ್ತನೆ ಆಗುತ್ತೆ. ನಂಬಿಕೆಯು ಅತಿಯಾಗಿ ಬ್ಲೈಂಡಾಗಿ ನಂಬ್ತೀವಿ ಅಂತ ಹೇಳ್ತೀವಿ ಗೊತ್ತಾ. ಅತೇನು ತಂದ್ಕೊಟ್ರೆ ಸೈನ್ ಹಾಕೋದು, ಅವ್ನು ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸೋದು, ಅವ್ನು ಕೂತ್ಕೊಂಡ್ರೆ ಕೂತ್ಕೊಳೋದು, ನಿಂತ್ಕೊಂಡ್ರೆ ಅಂದ್ಕೊಳ್ಳೋದು, ಪ್ರಶ್ನೆ ಮಾಡಲ್ವಲ್ಲ, ಅವಾಗಲೇ ನಿಮ್ಮ ಬ್ಯಾಡ್ ಟೈಮ್ ಶುರು ಆಗ್ತಾ ಇದೆ ಅಂತ. ಆ ಬ್ಯಾಡ್ ಟೈಮ್ ಆಲ್ರೆಡಿ ವೃಶ್ಚಿಕ ರಾಶಿಯವರು ಕೆಲವೊಂದು ವಿಚಾರಕ್ಕೆ ಶುರು ಆಗಿದೆ, ಅದು ಕಂಟಿನ್ಯೂ ಮಾಡ್ಕೊಳತಕ್ಕಂಥದ್ದು ಮಾಡ್ತೀರಾ. ಸ್ವಲ್ಪ ಜಾಗ್ರತೆ. ಅತಿಯಾದ ದುಡುಕಿನ ನಿರ್ಧಾರಗಳು ನಿಮ್ಮನ್ನು ಸ್ವಲ್ಪ ಲಾಸಸ್ ಮಾಡ್ಕೊಳ್ತಕ್ಕಂಥದ್ದು ಆಗ್ಬಿಡುತ್ತೆ. ಚಿಂತೆ ಜಾಸ್ತಿ ಮಾಡ್ತೀರಿ, ಅದು ಆರೋಗ್ಯದ ಮೇಲೆ ಎಫೆಕ್ಟ್ ಆಗಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಆಗುತ್ತೆ. ಸ್ವಂತ ಡಿಸಿಷನ್ ಎಷ್ಟೇ ದೃಢವಾಗಿ ತೆಗೆದುಕೊಂಡ್ರು ಯಾರೋ ಬಂದು ಮೈಂಡ್ಸೆಟ್ಟಾಗಿ ಕನ್ಫ್ಯೂಸ್ ಮಾಡಿಬಿಡ್ತಾರೆ ನಿಮ್ಮದನ್ನು. ಅದನ್ನು ಮಾಡಬೇಕು, ಆಗಲ್ಲ, ಹೀಗೆ, ಇದೆಲ್ಲ ಅದು ಅಂತೇಳಿ ಮೈಂಡ್ ಡೈವರ್ಟ್ ಮಾಡಿಕೊಂಡು ನಷ್ಟವನ್ನು ನೋಡ್ತಕ್ಕಂಥವ್ರು ಆಗ್ತೀರಾ. ಈ ಥರ ನಾನಾ ರೀತಿಯ ಸಂಕಷ್ಟ, ನಿಷ್ಠೂರ, ವ್ಯಾಜ್ಯವನ್ನು ನೋಡುವಂಥರಾಗ್ತೀರಾ. ಸ್ವಲ್ಪ ವೃಶ್ಚಿಕ ರಾಶಿಯವರು ಈ ವಿಚಾರವಾಗಿ ಗಮನ ಹರಿಸಿ ಸ್ವಲ್ಪ ನೋಡ್ಕೊಳ್ಳುವಂಥರಾಗಿ. ಹಾಗೆಯೇ ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಂಡು ಹೋಗ್ತಾ ಆದರೂ ಸರಿಯಾಗಿ ಮಾಡ್ಕೊಂಡು ಹೋಗ್ತೀವ್ರು. ಯಾರು ತಂಟೆಗೆ ಹೋಗಲಿಲ್ಲ ಅಂದರೂ ಕೂಡ ನಿಮ್ಮನ್ನು ಬೇಕು ಅಂತಲೇ ಟಾರ್ಗೆಟ್ ಮಾಡಿ ನಿಮ್ಮನ್ನು ಸ್ವಲ್ಪ ಪ್ರೇರೇಪಿಸಿ ಜಗಳ, ವಿರೋಧಗಳನ್ನು ಹಾಗೂ ನಿಮ್ಮ ಮೈಂಡ್ಸೆಟ್ಟನ್ನು ಹಾಳು ಮಾಡ್ಕೊಳ್ತಕ್ಕಂಥ ಮನುಷ್ಯರು ಕೈ ಹಾಕ್ತಾರೆ. ಈ ವಿಚಾರವಾಗಿ ನಿಮ್ಮ ಮನಸ್ಥಿತಿಗಳನ್ನು ಕೆಡಿಸುವಂಥರಾಗ್ತಾರೆ, ನಿಮ್ಮನ್ನು ಗೊಂದಲಕ್ಕೆ ಈಡು ಮಾಡ್ತಾರೆ, ಕನ್ಫ್ಯೂಸ್ ಮಾಡತಕ್ಕಂಥ ಮೈಂಡ್ಸೆಟ್ಸ್ಗಳನ್ನು ಸೃಷ್ಟಿ ಮಾಡ್ತಾರೆ. ಸ್ವಲ್ಪ ಜಾಗೃತವಾಗಿ ಇವೆಲ್ಲವನ್ನು ವಿವರಿಸಿದ್ರೆ ಮಾತ್ರ ಶುಭವನ್ನು ನೋಡುವಂಥರಾಗ್ತೀರಾ. ಇಲ್ಲ ಸಂಕಷ್ಟ, ದುಃಖ ನಿಮ್ಮನ್ನು ಯಥೇಚ್ಛವಾಗಿ ಬಾಧಿಸುವಂತಾಗುತ್ತೆ. ಸ್ವಲ್ಪ ಜಾಗ್ರತೆ ಈ ವಿಚಾರಕ್ಕೆ. ಈ ವರ್ಷ ನಿಮಗೆ ಸ್ವಲ್ಪ ಮಟ್ಟಿಗೆ ಶತ್ರುವಿನ ಬಾಧೆ ಜಾಸ್ತಿ ಆಗುತ್ತೆ. ನೀಚ ಜನರ ಸಹವಾಸದಿಂದ ಹೆಸರಿಗೆ ಕಪ್ಪು ಚುಕ್ಕಿಯನ್ನು ತಂದುಕೊಡ್ತೀರಿ. ಆದಷ್ಟು ಬೇಗ ದುಡ್ಡನ್ನು ಮಾಡಬೇಕು, ಬೇಗ ಶ್ರೀಮಂತರಾಗಬೇಕು ಅಂಥೇಳಿ ಅತಿ ಆಸೆಯಿಂದ ಕಷ್ಟಪಟ್ಟು ಸಂಪಾದನೆ ಮಾಡತಕ್ಕಂಥ ಎಲ್ಲ ಹಣವನ್ನು ಒಂದೇ ಬಾರಿ ಕಳ್ಕೊಳ್ಳತಕ್ಕಂಥ ಚಾನ್ಸಸ್ ನಿಮ್ಮ ಕೈಯಾರ ನೀವೇ ಸೃಷ್ಟಿ ಮಾಡ್ಕೊಳ್ತೀರಿ. ಜಾಗ್ರತೆ ವೃಶ್ಚಿಕ ರಾಶಿಯವರು. ತುಂಬ ಬೇಗ ಆತ್ಮೀಯರು ಅಂತ ಅವರ ಹಿಂದೆ ಮುಂದೆ ವಿಚಾರಿಸದೆ, ಅವರ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡದೆ ನಿಮ್ಮೆಲ್ಲ ಸೀಕ್ರೆಟ್ಸ್ಗಳನ್ನ ಬಿಟ್ಟುಕೊಟ್ಟು ಅವರೊಂದಿಗೆ ಲಾಕ್ ಆಗ್ತೀರಿ. ಅವ್ರು ನಿಮ್ಮನ್ನು ಯಾವ ರೀತಿ ಬೇಕಾದ್ರೆ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಆಗಲೇ ಹೇಳಿದೆ ಅತಿಯಾದ ನಂಬಿಕೆ ಬೇಡ ಅಂತ ಈ ವಿಚಾರವಾಗಿ ಹೇಳತಕ್ಕಂಥದ್ದು ಲಿಂಕ್ ಮಾಡಿ. ಹಾಗೆಯೇ ಸೇವಕ ವರ್ಗಗಳಿಂದ ಕೂಡ ತೊಂದರೆ ಆಗತಕ್ಕಂಥದ್ದಾಗತ್ತೆ. ನಿಮ್ಮ ಕೆಳಗಡೆ ಯಾರ ಕೆಲಸ ಕಾರ್ಯವನ್ನು ಮಾಡ್ತಿದ್ದವರು, ನಿಮ್ಮ ಅಸಿಸ್ಟೆಂಟ್ಸ್ಗಳಾಗಿರ್ಬೋದು, ಮನೆ ಕೆಲಸದವರಾಗಿರ್ಬೋದು, ಅಥವಾ ಯಾರ ಸಬಾರ್ಡಿನೇಟ್ಸ್ಗಳಾಗಿರ್ಬೋದು, ಅಥವಾ ನಿಮ್ಮ ಜೊತೆ ಸೇವೆಯನ್ನು ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿದವರೇ ನಿಮಗೆ ಸಮಸ್ಯೆಯನ್ನು ತಂದುಕೊಡ್ತಾರೆ. ನಿಮ್ಮ ಸೀಕ್ರೆಟ್ಸ್ಗಳನ್ನೆಲ್ಲವೂ ತಿಳಿದುಕೊಂಡು ಬೇರೆಯವ್ರಿಗೆ ತಿಳಿಸಿ ನಿಮ್ಮನ್ನು ಸಂಕಷ್ಟಕ್ಕೆ ಗುರಿ ಮಾಡ್ಬೋದು. ಉನ್ನತ ವ್ಯಾಸಂಗಕ್ಕೆ ಬೇರೆ ದೇಶಕ್ಕೆ ಹೋಗಬೇಕು ಅಂತಿದ್ದವರು, ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂತಿದ್ದವ್ರಿಗೆ ಅಷ್ಟು ಸುಲಭವಾಗಿ ಎಲ್ಲವೂ ಕೂಡ ಲಭಿಸೋದಿಲ್ಲ. ಈ ವರ್ಷ ಸಂಕಷ್ಟಗಳಾಗತ್ತೆ. ಆ ಕೆಲಸದಲ್ಲಿ ಮುಂದುವರಿಬೇಕಾದ್ರೆ ನಾನಾ ರೀತಿಯ ತೊಂದರೆಗಳು, ಅಡೆತಡೆಗಳು ನಿಮ್ಮನ್ನು ಬಾಧಿಸುವಂತಾಗತ್ತೆ. ಇನ್ನು ರಾಹು ಮತ್ತು ಕೇತು 4 ಮತ್ತು 10ನೇ ಸ್ಥಾನಸ್ಥನಾಗಿರತಕ್ಕಂಥದ್ದು ಅಷ್ಟು ಲಾಭವನ್ನು ಕೊಡೋದಿಲ್ಲ. ಆರೋಗ್ಯದಲ್ಲಿ ಸಮಸ್ಯೆ, ಮನೆಯಲ್ಲಿ ಅಶಾಂತಿ, ಹಾಗೆ ಪರ್ಸ್ನಲ್ ವಿಚಾರಕ್ಕೆ ಮನೆಯಲ್ಲಿ ನಾನಾ ರೀತಿಯ ಮುಜುಗರಕ್ಕೆ ಈಡಾಗತಕ್ಕಂಥ ಸನ್ನಿವೇಶಗಳು ಬರತಕ್ಕಂಥದ್ದು. ಎಷ್ಟೇ ಕಷ್ಟಪಟ್ಟರೂ ಕೂಡ ಮನಸ್ಸಿಗೆ ಮನಃಶಾಂತಿ ಸಿಗದೇ ಇರತಕ್ಕಂಥ ಸಮಯ, ಒತ್ತಡದ ಜೀವನ, ಕೆಲಸದಲ್ಲಿ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ನಾನಾ ರೀತಿಯ ಸಂಕಷ್ಟವನ್ನು ಕೊಡತಕ್ಕಂಥ ಶತ್ರುಗಳ ಮಧ್ಯೆ ಜೀವನ ಮಾಡತಕ್ಕಂಥ ಒಂದು ಸಂದರ್ಭ ಬರತಕ್ಕಂಥದ್ದು. ಈ ಥರ ನಾನಾ ಸಮಸ್ಯೆಗಳನ್ನು ರಾಹು ಮತ್ತು ಕೇತು ಈ ವರ್ಷ ವೃಶ್ಚಿಕ ರಾಶಿ ಕೊಡುವಂತನಾಗ್ತಾನೆ. ಆದರೆ ತಿಳಿದಿರಲಿ, ವೃಶ್ಚಿಕ ರಾಶಿಯವರಿಗೆ ಇಂದಿನ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಲಾಭ ಚೆನ್ನಾಗಿದೆ, ಅದೃಷ್ಟ ಚೆನ್ನಾಗಿದೆ, ಕಲ್ಯಾಣಗಳಾಗತಕ್ಕಂಥ, ಶುಭವನ್ನಾಗತಕ್ಕಂಥ, ಅಭಿವೃದ್ಧಿ ಹೊಂದತಕ್ಕಂಥ ವರ್ಷ. ಆದರೆ ಆರೋಗ್ಯದ ಮೇಲೆ ಗಮನ ಹರಿಸಿ. ಅತಿಯಾದ ನಂಬಿಕೆ ಬೇಡ, ಮೂರ್ಖತನ ಬೇಡ, ಯಾವುದನ್ನು ಕೂಡ ಪರೀಕ್ಷೆ ಮಾಡದೆ ಈ ವರ್ಷ ಒಪ್ಕೊಳ್ಬೇಡಿ.
ಎಲ್ಲವನ್ನು ಪರೀಕ್ಷೆ ಮಾಡಿ ಒಪ್ಕೊಳ್ಳಿ. ಈ ಕಡೆ ಲಾಸು ಆಗಲ್ಲ, ಮನಸ್ಸಿಗೂ ಕೂಡ ನೆಮ್ಮದಿ ಇರುತ್ತೆ. ಅತಿಯಾದ ನಂಬಿಕೆ, ಅತಿಯಾಗಿ ದುಡುಕಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಖಂಡಿತ ಈ ವರ್ಷ ನಿಮ್ಮನ್ನು ಸಂಕಷ್ಟಕ್ಕೆ ಈಡು ಮಾಡುತ್ತೆ. ವೃಶ್ಚಿಕ ರಾಶಿಯವರು ಈ ವರ್ಷ ಗಣಪತಿ ಆರಾಧನೆ ಯಥೇಚ್ಛವಾಗಿ ಮಾಡಿ, ಬರತಕ್ಕಂಥ ಎಲ್ಲ ಸಂಕಷ್ಟಗಳನ್ನು ಆ ಮಹಾಗಣಪತಿ ನಿಂತು ದೂರ ಮಾಡಿಕೊಡ್ತಾನೆ. ಮನಸ್ಸಲ್ಲಿ ಅನ್ಕೊಂಡಿರ್ತಕ್ಕಂಥ ಎಲ್ಲ ಇಷ್ಟೈಶ್ವರ್ಯಗಳು ಈಡೇರತಕ್ಕಂಥದ್ದಾಗತ್ತೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಖಾತೆಗಳನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡೋ ಮುಖಾಂತರ, ಫಾಲೋ ಮಾಡುವ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಪ್ರತಿನಿತ್ಯವೂ ಕೂಡ ಈ ಸಂವತ್ಸರ ಅಂದರೆ ಈ ಹೊಸ ವರ್ಷದಲ್ಲಿ ಯಾವ ರಾಶಿಯವರು ಯಾವುದ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದೆ ಅಂತ ತಿಳಿಸಲಾಗಿದೆ. ಎಲ್ಲವೂ ಕೂಡ ತಿಳಿದುಕೊಳ್ಳಿ. ಯಾವ ವಿಚಾರದಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಬೇಕು, ಯಾವ ವಿಚಾರದಲ್ಲಿ ಲಾಭದಾಯಕವಾಗುತ್ತೆ, ಅದನ್ನು ಯಾವ ರೀತಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಎಲ್ಲವನ್ನೂ ನೋಡಿಕೊಂಡು ಇಡೀ ಜೀವನವನ್ನು ಸುಂದರವಾಗಿಸ್ಕೊಳ್ಳಿ. ಶುಭಮಸ್ತು. ಮುಂದಿನ ಸಂಚಿಕೆ ಸಿಗೋಣ.